ಹೆಲ್ತಿ ಸಲಾಡ್. ಅದು ಸ್ಪ್ರೌಟ್ಸಿಂದ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಮಿಕ್ಸ್ ಮಾಡ್ಕೊಬೇಕು ಅಂತ ಮೊದಲು ತೋರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇದರಲ್ಲಿ ಏನು ಐಟಮ್ಸ್ ಇದೆ ಅಂತ ನಾನು ಮತ್ತೆ ಹೇಳ್ತೀನಿ. ಇದರಲ್ಲಿ ನಾನು ಹೇಳ್ದಾಗೆ ಗೋಡಂಬಿ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕಿದ್ದೆ. ಜೊತೆಲಿ ಮೊಸರನ್ನು ಆ್ಯಡ್ ಮಾಡಿದ್ದೆ. ಸೊ ಆವಾಗ ನಮಗೆ ಖಾರ ಅಷ್ಟೊಂದು ಫ್ಲೇವರ್ ಬರಲ್ಲ. ಓಕೆನಾ? ಈಗ ನಾನು ಬಾಯ್ಲ್ ಮಾಡಿಟ್ಕೊಂಡಿರೋ ಸ್ಪೋರ್ಟ್ಸ್ ಇದೆಯಲ್ಲ, ಅದಕ್ಕೆ ನಾನು ಈ ತರಕಾರಿನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಸಲಾಡ್ಗೋಸ್ಕರ. ತರಕಾರಿಗಳಲ್ಲಿ ಮೇನ್ ನಾನೀಗ ಕುಕ್ಕುಂಬರು, ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಇದೆಲ್ಲ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿಟ್ಕೊಂಡಿರ್ತೀನಲ್ವ, ಆ ಪೇಸ್ಟ್ನ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋ ಸ್ಪೋರ್ಟ್ಸ್ ಸಲಾಡ್ ಬರುತ್ತೆ. ಅದನ್ನ ನಾವು ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೆ ನಾನು ಇನ್ನೊಂದು ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರು ಮಿಸ್ ಮಾಡಿದ್ದೀನಿ ಅಂತ, ಅದನ್ನು ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಟೇಸ್ಟ್ ನೋಡಿಬಿಟ್ಟು ಟೇಸ್ಟ್ ಪ್ರಕಾರವಾಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸಾರಿ, ನಾನು ಗ್ರೀಟ್ ಮಾಡಿರೋ ಕ್ಯಾರೆಟ್ ಇಟ್ಕೊಂಡಿದ್ದೆ, ಅದು ಮರ್ತೋಗಿದ್ದು. ಈಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆಯಿತಾ. ನೀವು ನಂತರ ಮರಿಬೇಡಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಲ್ವ, ನಾನು ಕೈಯಿಂದನೇ ಹಾಕ್ತೀನಿ. ಯಾಕಂದರೆ ನಮಗೆಲ್ಲ ಅಳತೆ ಗೊತ್ತಾಗೋದು ಕೈಯಿಂದನೇ ರುಚಿ ಬರೋದು ಅಂತ ಅಲ್ವಾ, ಹಾಗೆ ಅದಕ್ಕೋಸ್ಕರ ಸಾಲ್ಟ್ನ ಕೈಯಿಂದ ಆ್ಯಡ್ ಮಾಡಿದ್ದು ರುಚಿಗೋಸ್ಕರ. ಹಾಗಂತ ಪೆಪ್ಪರ್ನ ಹಾಗೆ ಆ್ಯಡ್ ಮಾಡಬೇಕು ಅಂತಿಲ್ಲ, ಕೈಯೆಲ್ಲ ಖಾರ ಆಗುತ್ತೆ. ನಾವು ಜಸ್ಟ್ ಅದನ್ನು ಒಂದು ಸ್ಪೂನ್ ತೊಗೊಂಡಾದರೂ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿದ್ದೆ, ಅದರಲ್ಲೇ ಆ್ಯಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಅದು ಪೆಪ್ಪರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಯಿತು ಅಂದಮೇಲೆ ಲೆಮನ್ನು ನಿಮ್ಮ ಇಷ್ಟಕ್ಕೆ. ಕೆಲವೊಬ್ಬರು ಟ್ಯಾಂಗಿ ಸೋರ್ ಬೇಕು ಅಂದರೆ ಹಾಕ್ಕೋತಾರೆ, ಇಲ್ಲಾಂದರೆ ಕೆಲವೊಬ್ರು ಹಾಕ್ಕೊಳ್ಳಲ್ಲ. ಓಕೆ ಅಲ್ವಾ? ಹಾಗೆ ನಾವು ಹಾಕ್ಕೊತಾ ಇದ್ದೀವಿ ಸ್ವಲ್ಪ. ಮತ್ತು ಟೇಸ್ಟಿಗೆ ತಕ್ಕನಂಗೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋದು ಬೇಡೋ ಯೋಚನೆ ಮಾಡ್ತೀವಿ. ಓಕೆ, ಸಲಾಡ್ ರೆಡಿ. ಹಿಯರ್ ಈಸ್ ಮೈ ಹೆಸರುಕಾಳು ಸ್ಪ್ರೌಟ್ ಸಲಾಡ್. ಓಕೆ, ಹೆಸರುಕಾಳು ಸ್ಪ್ರೌಟ್ಸು ಒಂದೇ ಅಲ್ವಾ, ಸೊ ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯೂಟ್ಯೂಬ್ ಮಾಡ್ತಾ ಇರೋದು ಅಂದ್ಕೋತಾ ಇದೆ ಅಲ್ವಾ. ಇದನ್ನು ಟೇಸ್ಟ್ ಮಾಡಿ ನೋಡಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಏನು ಹೇಳಿದೆ ಗೊತ್ತಾ, ನನ್ನ ಗೋವನ್ ಫ್ರೆಂಡ್ಗೆ ಹೇಳಿದೆ ಟೇಸ್ಟ್ ಮಾಡೋಕ್ಕೆ. ಅವಳು ಏನು ಹೇಳಿದ್ಲು, ನಿನ್ನ ಯೂಟ್ಯೂಬ್ ಚಾನಲ್ ನೀನು ಟೇಸ್ಟ್ ಮಾಡಿ ಹೇಳಿದ್ರೇ ಚೆನ್ನಾಗಿರುತ್ತೆ ರಿವ್ಯೂ ಅಂತ. ನಾನು ಹೇಗಿದ್ರು ಜೆನ್ಯೂನಾಗಿ ರಿವ್ಯೂ ಕೊಡ್ತೀನಿ, ನೀವೇನು ಅಂದ್ಕೋಬೇಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತಲೇ ಹೇಳೋಕ್ಕಾಗುತ್ತೆ. ಆ ಟೇಸ್ಟ್ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ. ಇದಿಷ್ಟು ಖಾಲಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್.